ಗಂಗಾವತಿಯ ಲಿಟಲ್ ಹಾರ್ಟ್ಸ್ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ಹಾಗೂ ಉತ್ಸಾಹಭರಿತವಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು, ಮತದಾನದ ಮಹತ್ವ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಚುನಾವಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಸಂಸತ್ತಿನ 10 ವಿವಿಧ ಹುದ್ದೆಗಳಿಗೆ ಆರಂಭದಲ್ಲಿ 103 ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಹಿಂಪಡೆಯುವಿಕೆ ಬಳಿಕ ಅಂತಿಮವಾಗಿ 70 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಭಾರತ ಚುನಾವಣಾ ಆಯೋಗದ ಮಾದರಿಯಲ್ಲಿಯೇ ಚುನಾವಣಾ ಪ್ರಕ್ರಿಯೆ ನಡೆಸಲಾಗಿದ್ದು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂದರೆ ಇವಿಎಂ ಮೂಲಕ ಮತದಾನ ನಡೆಸಿದ್ದು ವಿಶೇಷವಾಗಿತ್ತು. 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸುಮಾರು 700 ವಿದ್ಯಾರ್ಥಿಗಳು ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ರು. ಮತದಾನಕ್ಕೂ ಮುನ್ನ ವಿದ್ಯಾರ್ಥಿಗಳ ಗುರುತಿನ ಪರಿಶೀಲನೆ ನಡೆಸಲಾಯಿತು. ಕೆಲ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ನ ಪ್ರತಿಯನ್ನು ಗುರುತಿನ ದಾಖಲೆಯಾಗಿ ತಂದು ಮತದಾನದಲ್ಲಿ ಭಾಗವಹಿಸಿದ್ರು. ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಯ ಮಾದರಿಯಲ್ಲಿ ಶಿಸ್ತು ಹಾಗೂ ಭದ್ರತಾ ಕರ್ತವ್ಯ ನಿರ್ವಹಿಸಿ ಗಮನ ಸೆಳೆದರು. ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಸೇರಿದಂತೆ ಶಿಕ್ಷಕಿಯರು, ಚುನಾವಣಾಧಿಕಾರಿಗಳು ಹಾಗೂ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದರು. Morning everyone. I have contested for the post of academic captain. As academic captain, I believe education is the foundation for our future. My job will be to support studies and encourage reading, be a link between students and teachers. Thank you. ಅಕ್ಷರ ಅಂತ, ನಾನು ಲಿಟ್ಲ್ ಸ್ಕೂಲ್ 10th ಅಲ್ಲಿ ಓದ್ತಾ ಇದ್ದೇನೆ. ನಮ್ಮ ಸ್ಕೂಲಲ್ಲಿ ಇವತ್ತು ಎಲೆಕ್ಷನ್ ನಡ್ತಾ ಇವೆ. ನಾನು ಸ್ಕೂಲ್ ಕ್ಯಾಪ್ಟನ್ ಪೋಸ್ಟಿಗೆ ಎಲೆಕ್ಷನ್ ನಿಂತಿದ್ದೇನೆ. ಎಲ್ಲರೂ ನನಗೆ ವ್ಯಾಲ್ಯೂಯಬಲ್ ವೋಟ್ ಕೊಡಬೇಕಂತ ಅಂತೇಳಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. I am standing as a candidate for school election for school head by post. I am thanking my secretary sir and headmistress madam for giving this opportunity and conducting election in our school. Thank you. Good morning everyone. Myself Akila from class 10. I am contesting for the school captain election. I am contesting for school captain election because it improves leadership qualities among the students, and early voting may choose the children mind to vote a correct representative in the future. This helps the children to how to choose the representative in the future. It develops the early leadership skills in the children and also select a good representative in the future. Thank you. ಈಗ ಹತ್ರ ಬರ್ರಿ ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಲಿಟ್ಲ್ ಹಾರ್ಟ್ಸ್ ಸ್ಕೂಲಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ನಡೀತಾ ಇದೆ. ಇದರ ಮುಖ್ಯವಾಗಿರತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ಶಾಲಾ ದಿನಗಳಿಂದನೇ ಕೂಡ ಈ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಜ್ಞಾನ ನೀಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ನಾಯಕರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ ಇವೆಲ್ಲದನ್ನು ಕೂಡ ತೋರಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ದಿನ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳನ್ನ ನಾಯಕರಾಗಿ ಅವರು ಎಲೆಕ್ಷನ್ಗೆ ನಿಲ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ. 6ನೇ ಕ್ಲಾಸಿಂದ 10ನೇ ತರಗತಿಯವರೆಗೂ ಸುಮಾರು 700 ವಿದ್ಯಾರ್ಥಿಗಳು ಅವರ ನಾಯಕರನ್ನ ಆಯ್ಕೆ ಮಾಡ್ತಾರೆ. ಯಾವ ರೀತಿಯಾಗಿ ಎಲೆಕ್ಷನ್ ನಡೆಯುತ್ತೋ, ಯಾವತ್ತು ಡೇಟ್ ಡಿಕ್ಲೇರ್ ಆಗ್ತಕ್ಕಂಥದ್ದು, ಅವ್ರ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದು, ನಾಮಿನೇಷನ್ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮುಗಿಸಿ ಈ ದಿನ ಚುನಾವಣೆಯನ್ನ ನಾವು ಹಮ್ಮಿಕೊಂಡಿದೀವಿ. ಇದಕ್ಕೆ 10 ಸಪರೇಟ್ ವಿಂಗ್ಗಳನ್ನ ನಾವು ಇಲ್ಲಿ ಮಾಡ್ಕೊಂಡಿದೀವಿ. ಅಂದ್ರೆ ಸ್ಕೂಲ್ ಕ್ಯಾಪ್ಟನ್ ಅಂಡ್ ಸ್ಕೂಲ್ ವೈಸ್ ಕ್ಯಾಪ್ಟನ್ ಅಂತ, ಡಿಸಿಪ್ಲಿನ್ ಕ್ಯಾಪ್ಟನ್, ಸ್ಪೋರ್ಟ್ಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್, ಈ ರೀತಿಯಾಗಿ 10 ವಿಧದಲ್ಲಿ ಅವರು ಎಲೆಕ್ಷನ್ ನಿಲ್ತಾ ಇದ್ದಾರೆ. 6ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಈ ಒಂದು ಇದಕ್ಕೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ತುಂಬಾ ಉತ್ಸಾಹ ಇದೆ. ಅವರು ಆಧಾರ್ ಕಾರ್ಡ್ ಅನ್ನ ತಗೊಂಡು ಬಂದು ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕಾಗಿ ಈ ದಿನ ನಾವು ಈ ಚುನಾವಣೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ.